ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ನಿಶು ಶೈವ ಮಾತಾಡ್ತಿರೋದು. ಸೊ ಆಫ್ಟರ್ ಎ ಲಾಂಗ್ ಟೈಮ್ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ವಿಶೇಷ ಏನಪ್ಪ ಅಂತ ಅಂದರೆ ನಮ್ಮ ಅಕ್ಕಂದು ಮದುವೆ ನಡೀತಾ ಇದೆ. ಸೊ ಇವತ್ತು ಮನೇಲಿ ಮೊದಲನೇ ಶಾಸ್ತ್ರ ಅಂದರೆ ಹಸೆ ಶಾಸ್ತ್ರ ಅಂತಲೇ ಮಾಡ್ತೀವಿ. ಸೊ ಅದನ್ನು ಇವಾಗ ಮಾಡ್ತಿದ್ದಾರೆ. ಇದೆಲ್ಲ ಡೆಕೋರೇಟ್ ಮಾಡಿರೋದು ನಾನೇ ನೋಡಿ. ಇದನ್ನು ಹಸೆ ಅಂತ ಹೇಳ್ತಾರೆ. ಈ ಅಕ್ಕಿಯಲ್ಲಿ ಏನು ಡಿಸೈನ್ ಮಾಡಿದ್ದಾರೆ, ಸೊ ಇದನ್ನು ನಾವು ಹಸೆ ಅಂತ ಕರಿತೀವಿ. ಇಲ್ಲೇನಪ್ಪ ಅಂತ ಅಂದರೆ ಮೊದಲಿಗೆ ಕೂರಿಸ್ಬಿಟ್ಟು ಜೊತೆಗೆ ಅಡ್ಡುಳ್ಳಿ ಅಥವಾ ಯಾರಿಗೆ ಚಿಕ್ಕ ಏಜ್ ಇರುತ್ತೋ ಅವ್ರನ್ನ ಇನ್ನೊಂದು ಮನೇಲಿ ಕೂರಿಸ್ಬಿಟ್ಟು ಹಸೆ ಮನೇಲಿ ಕೂರಿಸ್ಬಿಟ್ಟು ಶಾಸ್ತ್ರಗಳನ್ನ ಮಾಡ್ತಾರೆ. ಆರತಿ ಎತ್ತೋದು, ಅಡ್ಲಕ್ಕಿ ಉಯ್ಯೋದು, ಆಮೇಲೆ ಹಾರ ಹಾಕ್ಬಿಟ್ಟು ಇನ್ನೂ ಏನೇನೋ ಕೆಲವೊಂದು ಶಾಸ್ತ್ರ ಮಾಡ್ತಾರೆ. ಸೊ ಇದು ಅಂತ ಅಂದರೆ ಮನೆಯಲ್ಲಿ ಮೊದಲನೇ ಶಾಸ್ತ್ರ ಅಂತಲೇ ಹೇಳ್ಬೋದು. ಅಂದರೆ ಚೌಟ್ರಿ ಕಳಿಸೋಕ್ಕಿಂತ ಮುಂಚೆ ಮನೆಯಲ್ಲಿ ಹಸೆ ಶಾಸ್ತ್ರನ ಮಾಡಿಬಿಟ್ಟು ಚೌಟ್ರಿಗೆ ಕಳಿಸೋವಂಥ ಪದ್ಧತಿ ಇದೆ. ಆ್ಯಂಡ್ ಈಗ ಮೊದಲಿಗೀತೆ ಜೊತೆಗೆ 5 ಜನ ಶಾಸ್ತ್ರಕ್ಕೆ ನಿಂತ್ಕೊತಾರೆ ಮುತ್ತೈದೆಯರು. ಸೊ ಇದನ್ನು ನೋಡಿ ಕಂಕಣ ಅಂತ ಕಟ್ತಾರೆ. ಈಗ ಹುಡುಗಿ ಕಟ್ಟದಂಗೆ 5 ಜನ ಮುತ್ತೈದರಿಗೆ ಈ ಕಂಕಣನ ಕಟ್ತಾರೆ. ಅವರು ಎಲ್ಲ ಶಾಸ್ತ್ರಗಳನ್ನ ಮಾಡ್ಕೊಂಡು ಬರ್ತಾರೆ ಮದುವೆ ಮುಗಿಯೋ ತನಕ. ಸೊ ಇಲ್ಲಿ ಹೆಣ್ಣಿನ ಕಡೆ 3 ಜನ, ಗಂಡಿನ ಕಡೆ 2 ಈ ಕಂಕಣನ ಕಟ್ಸ್ತಾರೆ. ಸೊ ಈ ಕಂಕಣ ಕಟ್ಟಾದ್ಮೇಲೆ ಎಲ್ಲೂ ಹೋಗಂಗಿಲ್ಲ, ಲೈಕ್ ಇಲ್ಲೇ ಇರಬೇಕು, ಮೊದಲಿಗೀತೆ ಜೊತೆನೇ ಇರಬೇಕು ಅಂಥದ್ದು ಈ ಶಾಸ್ತ್ರ. ಇವಾಗ ಏನು ಮಾಡ್ತಿದ್ದಾರೆ ಅಂದರೆ ಲೈಕ್ ಮನೆಯಿಂದ ಮಡ್ಲಕ್ಕಿ ಉಯ್ತಾರೆ, ಮಡ್ಲಕ್ಕಿ ಗಂಟೆ ಕಟ್ತಾರಲ್ಲ, ಸೊ ಆ ಬಟ್ಟೆಗೆ ಪೂಜೆನ ತಾಯಿಯಿಂದ ಮಾಡಿಸ್ತಿದ್ದಾರೆ. ತಾಯಿ ನೋಡಿ ನಮ್ಮ ಅಕ್ಕ ಫುಲ್ ಎಮೋಷ್ನಲಿ ಅಳ್ತಿದ್ದಲ್ಲ ಆಲ್ರೆಡಿ. ಇಲ್ಲಾಂದರೆ ಲೈಕ್ ಇದೊಂಥರ ಎಮೋಷ್ನಲ್ ಮೂಮೆಂಟ್ಸ್ ಹೇಳಬೇಕು. ಪ್ರತಿಯೊಂದು ಹುಡುಗಿಗೂ ಇದೊಂಥರ ಒಂದು ತಾಯಿ ಮಡ್ಲಕ್ಕಿ ಉಯ್ದು ಬೇರೆ ಮನೆ ಕಳಿಸೋದು ಅಂದರೆ ತುಂಬ ಎಮೋಷ್ನಲ್. ಆ್ಯಕ್ಚುಲಿ ತುಂಬ ಎಲ್ಲರೂ ಹತ್ರ ನನಗೂ ಸಹ ಅಳು ಬಂತು ನೋಡಿದ್ದು. ಇವಾಗ ಒನ್ ಬೈ ಒನ್ನು ಮಡ್ಲಕ್ಕಿ ಉಯ್ಕೊಂಡು ಬರ್ತಾರೆ. ಕಾಯಿ ಇಡ್ತಾರೆ, ಎಲೆ ಅಡಿಕೆ ಇಡ್ತಾರೆ, ಕಾಣಿಕೆ ಇಡ್ತಾರೆ. ಸೊ ಇದು ಈ ಥರ, ಇದನ್ನು ಮಡ್ಲಕ್ಕಿ ಗಂಟು ಅಂತ ಕರಿತೀವಿ ನಾವು. ಒಂದ್ಸಲ ತಗೊಳ್ಳಿ, ತಟ್ಟೆಗೆ ಹಾಕೊಳ್ಳಿ ಸಾಕು. ಅವಳಿಗೆ ಮಡ್ಲಕ್ಕಿ ಉಯ್ದ್ಮೇಲೆ ಆರತಿ ಬೆಳಗ್ತಾರೆ. ಆರತಿ ಬೆಳಗ್ಬಿಟ್ಟು ಅಕ್ಷತೆ ಕಾಳನ್ನ ಹಾಕ್ತಾರೆ. ಸೊ ಪೇರೆಂಟ್ಸ್ ಅಪ್ಪ ಅಮ್ಮ ಆಗಬೇಕು. ಇದು ನಮ್ಮ ಚಿಕ್ಕಪ್ಪ. ಆರತಿ ಬೆಳಗ್ಗೆ ಬನ್ನಿ ಅಂತಂದರೆ ಅಳ್ತಿದ್ದಾರೆ, ಇಲ್ಲ ನಾನು ಬರೋಲ್ಲ ಅಂತ. ನೋಡಿ ಎಲ್ಲ ನಾನು ಹೇಳಿದ್ನಲ್ಲ, ಫುಲ್ ಎಲ್ಲ ಎಮೋಷ್ನಲ್ ಮೂಮೆಂಟ್ಸ್ ಇತ್ತು. ಲೈಕ್ ಮಗಳನ್ನ ಬೇರೆ ಮನೆ ಕಳಿಸೋದು ಅಂದರೆ ಹಾರಿಬಲ್ ಅನಿಸುತ್ತೆ ನಿಮಗೆ. ಆ್ಯಸ್ ಯು ನೋ, ನಾನೇನು ಹೇಳಬೇಕಾಗಿಲ್ಲ. ಫುಲ್ ಅಳ್ತಿದ್ಲು. ಇಲ್ಲಿ ನೋಡಿ ನಾವು ಮಾತ್ರ ಕಿಸಿ ಅಂತ ಇದ್ವಿ. ಇದು ನಾನು, ನಮ್ಮ ಅತ್ತೆ ಮಗಳು, ನಮ್ಮ ಮಮ್ಮಿ. ನನ್ನ ಫೇವ್ರೇಟ್ ಅಕ್ಕ ಅಂತಲೇ ಹೇಳ್ಬೋದು. ಇವಾಗ ನಾನು ಮತ್ತು ನಮ್ಮ ಅತ್ತೆ ಮಗಳು ಅಕ್ಕ ಇಬ್ಬರು ಆರತಿ ಮಾಡೋಕ್ಕೆ ಹೋಗ್ತಿದ್ವಿ ನಮ್ಮ ಅಕ್ಕಂಗೆ.
ಉಟ್ಟಿರೋ ಸ್ಯಾರಿ ಬಂದ್ಬಿಟ್ಟು ನಮ್ಮ ಚಿಕ್ಕಪ್ಪ ಮನೆಯವ್ರು ಕೊಡ್ಸಿರೋಂಥ ಸ್ಯಾರಿ, 3 ಜನ ಉಟ್ಟಿರೋಂಥ ಸ್ಯಾರಿನೂ ಅಷ್ಟೇ. ಸೊ ಎಲ್ಲ ಆರತಿ ಬೆಳಗಿದ್ಮೇಲೆ ಸ್ವಲ್ಪ ಸ್ವಲ್ಪ ಶಾಸ್ತ್ರಕ್ಕೆ ಅರಿಶಿನ ಹಚ್ತಿರೋಂಥದ್ದು. ಅರಿಶಿನ ಹಚ್ಬಿಟ್ಟು ಮತ್ತೆ ಆರತಿ ಮಾಡ್ತಾರೆ. ಕೈಗೆ, ಕಾಲಿಗೆ ಮತ್ತು ಫೇಸ್ಗೆ. ಇವಾಗ ಅಕ್ಕನಿಗೆ ಮನೆ ಕಡೆಯಿಂದ ಅಂತ ಚಿಮ್ಮಿ ಅಂತ ಕಾಲುಂಗ್ರನ ಹಾಕ್ತಾರೆ. ಚಿಮ್ಮಿ ಅಂತ ಕರೀತಾರೆ ಇದನ್ನು. ನೋಡಿ ಇಲ್ಲಿ ಇದನ್ನು ತಾಯಿ ಮನೆಯಿಂದ ಅಂತ ಹಾಕೊಂತ ಕಾಲುಂಗ್ರ ಇದು. ನೆಕ್ಸ್ಟ್ ಅಲ್ಲೂ ಗಂಡನ ಮನೆಯಿಂದ ಕೊಡ್ತಾರೆ, ಬಟ್ ಇಲ್ಲಿಂದ ಹಾಕ್ತಾರೆ. ಇಲ್ಲಿಂದನೇ ಹಾಕ್ಕೊಂಡು ಚೌಟ್ರಿಗೆ ಕರ್ಕೊಂಡು ಹೋಗುವಂಥ ಪದ್ಧತಿ. ನಾನೇ ಚೂಸ್ ಮಾಡಿದ್ದು, ನಾನು ಮತ್ತೆ ಅಕ್ಕ. ಇದು ಚೌಟ್ರಿಗೆ ಹೋಗೋಕ್ಕಿಂತ ಮುಂಚೆ ಮನೆಯಿಂದ ಅಂದರೆ ಕಾಲು ಕುಡಿಸೋಂಥ ಶಾಸ್ತ್ರ ಆಯಿತು. ನೋಡಿ ಅಲ್ಲೂ ಪೋಸ್ ಕೊಡ್ತಿದ್ದಾರೆ ಹಾಲು ಕುಡಿಯೋದು ಬಿಟ್ಟು. ಈಗಿನ ಕ್ಯಾಮ್ರಾಮನ್ಗಳು ಗೊತ್ತು ಪ್ರತಿಯೊಂದು ಚಿಕ್ಕ ಚಿಕ್ಕ ಮೂಮೆಂಟ್ಸ್ನು ಕ್ಯಾಪ್ಚರ್ ಮಾಡೋದು ಜಾಸ್ತಿ ಅಂತ. ಸೊ ಇವಾಗ ಎಲ್ರಿಗೂ ನೆಕ್ಸ್ಟು ಶಾಸ್ತ್ರಕ್ಕೆ ಅಂದರೆ ಅರಿಶಿನ ಶಾಸ್ತ್ರಕ್ಕೆ ರೆಡಿ ಆಗುವಂಥದ್ದು. ಸೊ ಇದು ಆಸೆ ಶಾಸ್ತ್ರ ಮುಗಿಯಿತು. ಮುಗಿದ್ಮೇಲೆ ನೆಕ್ಸ್ಟು ಅರಿಶಿನ ಶಾಸ್ತ್ರ ಮಾಡಲಿಕ್ಕೆ ರೆಡಿ ಆಗಬೇಕು. ಆಲ್ರೆಡಿ ಆಲ್ಮೋಸ್ಟ್ ಎಲ್ಲರೂ ಎಲ್ಲೋ ಕಲರ್ ಹುಟ್ಟಿದ್ರು, ಬಟ್ ನಾವು ಶಾಸ್ತ್ರಕ್ಕೆ ಆ್ಯಂಡ್ ನಮ್ಮ ಮದುವೆ ಮನೆಯಲ್ಲಿ ಅಂದರೆ ಚಿಕ್ಕಪ್ಪ ಮನೆಯಲ್ಲಿ ಕೊಡಿಸಿದ್ದಂಥ ಸ್ಯಾರಿನ ನಾವು ಉಡ್ತಿದ್ವಿ. ಇವಾಗ ನೆಕ್ಸ್ಟು ಊಟ ಮಾಡಿಕೊಂಡು ಅರಿಶಿನ ಶಾಸ್ತ್ರಕ್ಕೆ ರೆಡಿ ಆಗಬೇಕು. ಸೊ ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ.